ಎಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಮಂಜುನಾಥ್ ಬ್ರದರ್ ಅವರು ರಾಣಿಬೆನ್ನೂರಿಂದ ಮತ್ತೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಅವರು ಕೇಳಿದಂಥ ಪ್ರಶ್ನೆ ಹೀಗಿದೆ: ಬುದ್ಧ ಯೇಸುಗಿಂತ 500 ವರ್ಷ ಮುಂಚೆನೆ ಜನಿಸಿದ್ದು ಪ್ರೂಫ್ ಇದೆ. ಮತ್ತೆ ಬುದ್ಧ ಕೂಡ ತನ್ನ ಶಿಷ್ಯರನ್ನು ಲೋಕದ ಒಳಿತಿಗಾಗಿ ಬೋಧನೆ ಸಾರಲು ಕಳುಹಿಸಿಕೊಟ್ಟನು. ಹೀಗಿರುವಾಗ ಯೇಸು ಒಬ್ಬರನ್ನೇ ನೀವು ಹಾಡಿ ಹೊಗಳುವುದು ಏಕೆ? ಮತ್ತೆ ಇವರನ್ನ ಫಾಲೋ ಮಾಡುವವರು ಚೆನ್ನಾಗೇ ಇದ್ದಾರೆ ಅಲ್ಲವೇ? ಹೀಗಿರುವಾಗ ಹೇಗೆ ಬೇರೆ ಧರ್ಮದಲ್ಲಿ ಚೆನ್ನಾಗಿ ಇರೋರು ನಿಮ್ಮ ಮಾತುಗಳನ್ನು ಕೇಳಿ ನಂಬಬೇಕು ಸರ್ ಅಂತ. ತುಂಬಾ ಸಂತೋಷ ಬ್ರದರ್, ನೀವು ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇರೋದಕ್ಕೆ ತುಂಬಾ ಸಂತೋಷ. ಹೌದು ಬ್ರದರ್, ನೀವು ಹೇಳಿದ್ದು ನಿಜಾನೇ. ಯೇಸು ಸ್ವಾಮಿಗಿಂತ ಬುದ್ಧನು 500 ವರ್ಷ ಮುಂಚೆನೆ ಜನಿಸಿದ್ದು ನಿಜಾನೇ. ಇದು ಎಲ್ಲರೂ ಒಪ್ಪಿಕೊಳ್ಳಲೇಬೇಕಾಗಿರುವಂತಹ ವಿಷಯ. ಯೇಸುವಿನ ಮೂಲಕವೇ ಯಾಕೆ ಇತಿಹಾಸದ ಕಾಲವನ್ನು ಅಳೆಯುತ್ತಾರೆ? ಅನೇಕರು ಹೇಳ್ತಾರೆ ಬುದ್ಧನು ಯೇಸು ಕ್ರಿಸ್ತನಿಗಿಂತ 500 ವರ್ಷಗಳು ಮೊದಲು ಜನಿಸಿದನು ಅಂತ. ಹಾಗಾದರೆ ಯೇಸುವೆ ಯಾಕೆ ವಿಶೇಷ? ನೀವು ಕೇಳಿದ್ದು ಪ್ರಶ್ನೆ ತುಂಬ ಒಳ್ಳೆಯದು. ಇತಿಹಾಸಕಾರರ ಪ್ರಕಾರ ಗೌತಮ ಬುದ್ಧನು ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಜನಿಸಿದನು. ಇವಾಗ ನಾನು ಹೇಳೋದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಇತಿಹಾಸಕಾರರ ಪ್ರಕಾರ ಗೌತಮ ಬುದ್ಧನು ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಜನಿಸಿದನು. ಇಲ್ಲಿ ಗಮನಿಸಬೇಕಾಗಿರೋದು ಏನಂತಂದ್ರೆ, ನಾವು ಅವನ ಜನನದ ವರ್ಷವನ್ನು ಹೇಳುವಾಗಲೂ ಕ್ರಿಸ್ತಪೂರ್ವ ಎಂದೇ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಮುಂಚಿತವಾಗಿ ಹುಟ್ಟಿದ್ದು ಗೌತಮ ಬುದ್ಧನೇ, ನಿಜಾನೇ. ಅವನ ಜನನದ ವರ್ಷವನ್ನ ಹೇಳಬೇಕಾದರೂ ಕೂಡ ಕ್ರಿಸ್ತನ ಜನನವನ್ನ ಮುಂದಿಟ್ಟುಕೊಂಡೇ ಹೇಳ್ತೀವಿ, ಕ್ರಿಸ್ತಪೂರ್ವ ಎಂದು ಹೇಳ್ತೀವಿ. ಅಂದರೆ ಬುದ್ಧನ ಕಾಲವನ್ನು ಇಂದು ಜಗತ್ತು ಯೇಸು ಕ್ರಿಸ್ತನ ಜನನವನ್ನು ಕೇಂದ್ರವಾಗಿಟ್ಟುಕೊಂಡು ಕಾಲಗಣನೆಯ ಮೂಲಕವೇ ವಿವರಿಸುತ್ತದೆ. ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತಾ? ಏನಂತೆ? ಬುದ್ಧನ ಕಾಲವನ್ನು ಇಂದು ಜಗತ್ತು ಯೇಸು ಕ್ರಿಸ್ತನ ಜನನವನ್ನು ಕೇಂದ್ರವಾಗಿಟ್ಟುಕೊಂಡು ಕಾಲಗಣನೆಯ ಮೂಲಕ ವಿವರಿಸುತ್ತದೆ. ಇದು ಬುದ್ಧನನ್ನ ಕಡಿಮೆ ಮಾಡುತ್ತದೆ ಅಂತ ಅಲ್ಲ, ಇದು ಇತಿಹಾಸ. ಆದರೆ ಯೇಸು ಕ್ರಿಸ್ತನ ಜನನವು ವಿಶ್ವ ಇತಿಹಾಸದಲ್ಲಿ ಎಷ್ಟು ದೊಡ್ಡ ತಿರುವು ತಂದಿತು ಅನ್ನೋದನ್ನ ನಾವು ನೋಡ್ಬೇಕಿಲ್ಲ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಯೇಸುವಿನ ಜನನವು ವಿಶ್ವ ಇತಿಹಾಸದಲ್ಲೇ ಎಷ್ಟು ದೊಡ್ಡ ತಿರುವು ತಂದಿತು ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗಿದೆ. ಆದರೆ ಯೇಸುವಿನ ವಿಶೇಷತೆ ಕೇವಲ ಕಾಲಗಣನೆಯಲ್ಲ. ಅರ್ಥವಾಯ್ತರ? ಬರೀ ಕಾಲಗಣನೆ ಅಲ್ಲ ಯೇಸುವಿನ ವಿಶೇಷತೆ. ಹೇಳ್ತೀನಿ ನೋಡಿ. ಬುದ್ಧನು ಹೇಳಿದ್ದು ಏನಂತಂದ್ರೆ, ದುಃಖದಿಂದ ಮುಕ್ತಿ ಪಡೆಯುವ ಮಾರ್ಗವನ್ನ ಹುಡುಕಿ ಅಂತ. ಅರ್ಥ ಆಗ್ತಾ ಇದೆ ನಿಮ್ಗೆ? ಬುದ್ಧನು ಹೇಳಿರುವಂತ ಮಾತೇನಂತಂದ್ರೆ, ದುಃಖದಿಂದ ಮುಕ್ತಿ ಪಡೆಯುವ ಮಾರ್ಗವನ್ನ ಹುಡುಕಿ ಅಂತ. ಆದ್ರೆ ಯೇಸು ಸ್ವಾಮಿ ಹೇಳಿದ್ದು, ನಾನೇ ಮಾರ್ಗ, ಸತ್ಯವೂ ಜೀವವೂ ಆಗಿದ್ದೇನೆ, ನಾನೇ ಅಂತ ಹೇಳ್ತಾ ಇದ್ದೇನೆ. ಅಂದ್ರೆ ಒಂದು ಅಧಿಕಾರದಿಂದ ಹೇಳ್ತಾ ಇರುವಂತ ಮಾತಿದು. ಆದರೆ ಬುದ್ಧನು ಹೇಳಿದ್ದು, ನೀವು ದುಃಖದಿಂದ ಮುಕ್ತಿ ಪಡೆಯುವ ಮಾರ್ಗವನ್ನ ನೀವು ಹುಡುಕಿ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇರುವಂತ ಮಾತು ಏನಂತಂದ್ರೆ, ನಾನೇ ಮಾರ್ಗ, ಸತ್ಯವೂ ಜೀವವೂ ಆಗಿದ್ದೇನೆ. ಅಂದ್ರೆ
ಯೇಸುವಿನ ಮಾತುಗಳಿಗೂ ಅಥವಾ ಬುದ್ಧನ ಮಾತುಗಳಿಗೂ ತುಂಬ ವ್ಯತ್ಯಾಸವಿದೆ. ಬುದ್ಧನು ತನ್ನ ಶಿಷ್ಯರನ್ನ ಧರ್ಮವನ್ನು ಬೋಧಿಸಲು ಕಳುಹಿಸಿದನು. ಆದರೆ ಯೇಸು ತನ್ನ ಶಿಷ್ಯರನ್ನ ಲೋಕಕ್ಕೆ ಕಳುಹಿಸಿ ನನ್ನ ಮರಣ ಪುನರುದ್ಧಾನದ ಮೂಲಕ ಪಾಪ ಕ್ಷಮೆ ದೊರೆಯುತ್ತದೆ ಎಂಬ ಸುವಾರ್ತೆಯನ್ನು ಸಾರಿರಿ ಅಂತ ಹೇಳಿದನು. ನನ್ನ ಮರಣ ಪುನರುದ್ಧಾನಗಳ ಮೂಲಕ ಪಾಪ ಕ್ಷಮೆ ದೊರೆಯುತ್ತದೆ. ಅರ್ಥ ಆಗ್ತಾ ಇದೆ ನಿಮಗೆ? ಯೇಸುವಿಗೂ ಮತ್ತು ಬುದ್ಧನಿಗೂ ಇರುವಂತಹ ವಿಶೇಷತೆ. ಆದರೆ ಬುದ್ಧನು ತನ್ನ ಬಗ್ಗೆ ನಾನೇ ದೇವರು ಎಂದು ಹೇಳಲಿಲ್ಲ. ಅರ್ಥ ಆಗ್ತಾ ಇದೆ ನಿಮಗೆ? ಇಲ್ಲಿ ಬುದ್ಧನು ತನ್ನ ಬಗ್ಗೆ ನಾನೇ ದೇವರು ಎಂದು ಹೇಳಲಿಲ್ಲ. ಆದರೆ ಯೇಸು ಮಾತ್ರ ಅಬ್ರಾಹಮನು ಹುಟ್ಟುವುದಕ್ಕಿಂತ ಮುಂಚೆಯೇ ನಾನು ಇದ್ದೇನೆ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 58ನೇ ವಚನದಲ್ಲಿ ನಾವು ನೋಡಬಹುದು ಮಾತು. ಅಂತಂದ್ರೆ ದೇವರಿಗೆ ಸಮಾನವಾಗಿ ಮಾಡಿಕೊಳ್ತಾ ಇದ್ದಾನೆ. ಅಂದರೆ ಆತನು ಹೇಳ್ತಾ ಇರುವಂತ ಮಾತೇನಂತಂದ್ರೆ ನಾನೇ ದೇವರು ಅಂತ ಅದರ ಅರ್ಥ. ಇನ್ನು ನಾವು ನೋಡೋದಾದ್ರೆ ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 30ನೇ ವಚನದಲ್ಲಿಯೂ ಕೂಡ ಹೇಳಿರುವ ಮಾತೇನಂತಂದ್ರೆ ನಾನು ತಂದೆಯು ಒಂದೇ ಆಗಿದ್ದೇವೆ. ಏನಂತೆ? ನಾನು ತಂದೆ ಅಂತಂದೆ ದೇವರು ಒಂದೇ ಆಗಿದ್ದೇವೆ ಅಂತ ಹೇಳ್ತಾರೆ. ಅಂದ್ರೆ ಯೇಸುವಿನ ಬೋಧನೆಗಳಿಗೂ ಮತ್ತು ಬುದ್ಧನ ಬೋಧನೆಗಳಿಗೂ ಬಹಳ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಬುದ್ಧನನ್ನ ನಾನು ಇಲ್ಲಿ ಕಡಿಮೆ ಮಾಡಿ ಮಾತಾಡ್ತಾ ಇಲ್ಲ, ಇರುವಂತಹ ವ್ಯತ್ಯಾಸವನ್ನ ತೋರಿಸ್ತಾ ಇದ್ದೀನಿ, ಇತಿಹಾಸವನ್ನ ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿ ಇನ್ನೊಂದು ವಿಷಯ ನೀವು ಗಮನಿಸಬೇಕಾಗಿರುವಂಥದ್ದು ಏನಂತಂದ್ರೆ ಬುದ್ಧನ ಸಮಾಧಿ ಈಗಲೂ ಇದೆ. ನಾವು ನೋಡಬಹುದು ಬುದ್ಧನ ಸಮಾಧಿ ಈಗಲೂ ಇದೆ. ಆದರೆ ಕ್ರೈಸ್ತ ನಂಬಿಕೆಯ ಸಂದೇಶ ಏನು ಅಂತಂದ್ರೆ ಯೇಸುವಿನ ಸಮಾಧಿ ಖಾಲಿಯಾಗಿದೆ. ಸಮಾಧಿ ಇಲ್ಲ ಅಂತ ಅಲ್ಲಿ ಹೇಳ್ತಾ ಇಲ್ಲ, ಖಾಲಿಯಾಗಿದೆ. ಅಂದ್ರೆ ಅದನ್ನು ಪುನರುದ್ಧಾನ ಹೊಂದಿದನು ಅಂತ, ಮರಣವನ್ನು ಜಯಿಸಿದನು ಅಂತ, ಸಮಾಧಿಯಿಂದ ಎದ್ದು ಬಂದನು ಅಂತ. ಅರ್ಥ ಆಗ್ತಾ ಇದೆಯಾ? ಆದ್ರಿಂದ ಯಾರು ಮೊದಲು ಬಂದರು ಎಂಬುದಲ್ಲ, ನಿಜವಾದ ಪ್ರಶ್ನೆ ಹೇಗಿರಬೇಕಂದ್ರೆ ಯಾರು ಮಾನವ ಇತಿಹಾಸವನ್ನು ಬದಲಾಯಿಸಿದರು ಅನ್ನೋದು. ಯಾರು ಪಾಪ ಕ್ಷಮೆ ನೀಡುವುದಾಗಿ ಹೇಳಿದರು, ಯಾರು ಮರಣವನ್ನು ಜಯಿಸಿ ಪುನರುದ್ಧಾನ ಹೊಂದಿದರು ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗಿದೆ. ಮತ್ತೊಂದು ಸಾರಿ ಹೇಳ್ತೀನಿ ನೋಡಿ. ಯಾರು ಮಾನವ ಇತಿಹಾಸವನ್ನು ಬದಲಾಯಿಸಿದರು, ಯಾರು ಪಾಪ ಕ್ಷಮೆ ನೀಡುವುದಾಗಿ ಹೇಳಿದರು, ಯಾರು ಮರಣವನ್ನು ಜಯಿಸಿ ಪುನರುದ್ಧಾನ ಹೊಂದಿದರು ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗಿದೆ. ಈ ಪ್ರಶ್ನೆಗೆ ಉತ್ತರ ಹುಡುಕಿದಾಗ ಯೇಸು ಕ್ರಿಸ್ತನ ವಿಶೇಷತೆ ಸ್ಪಷ್ಟವಾಗಿ ನಮಗೆ ಅರ್ಥವಾಗುತ್ತೆ. ಅಷ್ಟೇ ಅಲ್ಲ, ಕಾಲಗಣನೆಯ ಕುರಿತು ನೋಡುವುದಾದರೆ ಇದು ವಿಶ್ವದಲ್ಲೇ ನಾಗರಿಕ ಬಳಕೆಯಲ್ಲಿ ಸಾಮಾನ್ಯವಾಗಿ BCE, CE ಅಥವಾ BC AD ಪದ್ಧತಿಗಳನ್ನು ಬಳಸುತ್ತಾರೆ. BCE, CE ಎಂಬ ಹೆಸರು ಬಳಸಿದರೂ ಅದರ ಐತಿಹಾಸಿಕ ಮೂಲ ಯೇಸು ಕ್ರಿಸ್ತನ ಜನನವನ್ನು ಆಧರಿಸಿ ಕಾಲಗಣನೆಯನ್ನ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಇನ್ನು ಇತಿಹಾಸದ ಪ್ರಭಾವ ನೋಡುವುದಾದರೆ ಜಗತ್ತಿನ ಅನೇಕ ದೇಶಗಳ ಕಾನೂನು, ಶಿಕ್ಷಣ, ಆಸ್ಪತ್ರೆಗಳು, ಮಾನವ ಹಕ್ಕುಗಳ ಚಳುವಳಿಗಳು ಮತ್ತು ಕ್ಯಾಲೆಂಡರ್ ವ್ಯವಸ್ಥೆಗಳ ಮೇಲೆ ಕ್ರೈಸ್ತ ಪ್ರಭಾವದ ಕುರಿತು ಸಾಕಷ್ಟು ಇತಿಹಾಸದ ಅಧ್ಯಯನಗಳು ಇದ್ದಾವೆ.
ಮತ್ತೆ ಯೇಸುವಿನ ವಿಶಿಷ್ಟ ಹಕ್ಕುಗಳನ್ನು ಕುರಿತು ಕೂಡ ನಾನು ಹೇಳ್ತೀನಿ ನೋಡಿ. ಬುದ್ಧನು ಮಾರ್ಗದರ್ಶಕನಾಗಿ ಬೋಧಿಸಿದರೆ, ಯೇಸು ಮಾತ್ರ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಅಂತ ಹೇಳ್ತಾರೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡಬಹುದು. ಇದು ಬಹಳ ಅತ್ಯಂತ ವಿಭಿನ್ನವಾದಂಥ ಹಕ್ಕಾಗಿದೆ ಯೇಸು ಸ್ವಾಮಿಗೆ. ಹಾಗೆ ಮತ್ತೊಂದು ನೋಡೋದಾದರೆ ಪುನರುದ್ಧಾನದ ಬಗ್ಗೆ. ಕ್ರೈಸ್ತ ನಂಬಿಕೆಯು ಕೇಂದ್ರವೇ ಯೇಸುವಿನ ಪುನರುದ್ಧಾನ. ಅಪೋಸ್ತಲನಾದ ಪೌಲನು ಕೂಡ ಕ್ರಿಸ್ತನು ಎದ್ದಿಲ್ಲವಾದರೆ ನಮ್ಮ ನಂಬಿಕೆಯು ವ್ಯರ್ಥ ಅಂತ ಹೇಳ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡಬಹುದು. ಅಂದರೆ ಕ್ರೈಸ್ತ ಧರ್ಮವು ಒಂದು ಐತಿಹಾಸಿಕ ಘಟನೆಯ ಮೇಲೆ ತನ್ನ ನಂಬಿಕೆಯನ್ನು ನಿಲ್ಲಿಸುತ್ತದೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ನಾನು ನೀವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು.